ಚೂರು ಅಲ್ಲೋಗ್ಬಿಡ್ರಿ ಅಲ್ಲಾಡ್ಬೇಡ ಕಣ ನಿನ್ನ प्रभवादी श्री श्री संवत्सराणोदय होलिनाम संवत्सरस्य ज्येष्ठमासर्यं शुक्रासुत्थायं प्रातस्ताशुभागोदाभ्यन्वः मनसोदिष्ट प्रार्थनादि संकल्पस्य सिद्धिवर्णस्य गोत्रोद्भवस्य जन्म नक्षत्र जन्मराशो जरस्य दर्शनतो गरीबनां देशा कुटुम्बानां सर्ववारस्य आरोग्यैश्वर्यावृद्ध्यर्थं धर्मान्तकं मोक्षाय चतुर्थ प्रवृत्त सिद्ध्यर्थं सकलकार्येषु निर्विघ्नात् सिद्ध्यर्थं सकलसमङ्गल्यावृद्ध्यर्थं इष्टकाम्यात् सिद्ध्यर्थं उत्तरकाम्यात् सिद्ध्यर्थं आवृद्ध्यर्थं जन्मानि जन्मानि पापं प्रायश्चित्तात् सिद्ध्यर्थं संतानावृद्धिं सावृद्ध्यर्थं श्री महाकलता संपूर्ण अनुग्रह सिद्ध्यर्थं महाकलताब्जनः मनसोदिष्ट प्रार्थनां करिष्ये ಈ ದಿವಸ
ದರ್ಶನ್ ಸೇನಾ ಸಮಿತಿ ಮತ್ತು ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪರವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನು ತಾಯಿ ಕಾಳಿಕಾ ಮಾತೆ, ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ. ಯಾಕೆಂದರೆ ಈ ನೆಲದ ಕಾನೂನಿನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನ್ ಅವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ. ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಹತ್ತಿರದಿಂದ ನೋಡಿದ್ದೇವೆ. ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ, ಸೇಮ್ ನಮ್ಮ ಅಂಬರೀಷ್ ಅಣ್ಣವರಂಗೆ ಸ್ವಲ್ಪ ರಫ್ ಇರ್ಬೋದು, ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿಯನ್ನು ಹಂಚಿ ಬದುಕ್ತಂಥ ವ್ಯಕ್ತಿ ಅವರು. ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಶಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಅವರು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ಜನಪ್ರಿಯ ವ್ಯಕ್ತಿ, ಏನೋ ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಸಣ್ಣ ಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಹಿತಶತ್ರುಗಳು ಇದ್ದೇ ಇರ್ತಾರೆ. ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಅದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತೂಗುದೀಪರನ್ನ ಆದಷ್ಟು ಬೇಗ ಬಿಡುಗಡೆ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂಥೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಏನು ಈ ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆಂದರೆ, ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ. ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ. ಇವತ್ತು ಈ ನಮ್ಮ ಮಂಡ್ಯದ ಕಾಳಿಕಾ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ. ದರ್ಶನ್ ಅವರು ತಪ್ಪು ಮಾಡಿದ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ. ಯಾವ ಅಭಿಮಾನಿಯವರು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಕೇಳ್ತಾ ಇಲ್ಲ. ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬತ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀವಿ. ಎಲ್ಲರೂ ತಾಳ್ಮೆಯಿಂದಿರಿ, ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ನಾವೆಲ್ಲ ದರ್ಶನವನ್ನು ನೋಡಿರೋ ರೀತಿ ನಮಗೆ ಗೊತ್ತು.